ಏಕೆ ಪದ್ಮ, ನಿನ್ನ ಮುಖವೇಕೆ ಮಾಡಿದೆ? ಮತ್ತಿನೇನ್ರಿ, ಮದುವೆ ಮಾಡ್ಕೊಂಡ ತಕ್ಷಣ ನಾನು ನಿನಗೋಸ್ಕರ ಬರ್ತೀನಿ ಅಂತ ಹೇಳಿ ಹೋದವರು ಇದುವರೆಗೂ ಬರಲೇ ಇಲ್ಲ. ಇವತ್ತಿಗೆ ನನ್ನ ನೆನಪಾಯ್ತಾ ನಿಮಗೆ? ಓಹೋ, ಕೋಪಿಸ್ಕೊಳ್ಳಬಾರದು ಮಹಾರಾಣಿಯವರು, ಕೋಪಿಸ್ಕೊಳ್ಳಬಾರದು. ಪದ್ಮ, ನನ್ನ ಮದುವೆ ಸಂಭ್ರಮ ಇರೋದ್ರಿಂದ ಊರಿಗೆ ಹೋಗಿ 4-6 ದಿನ ಮದುವೆ ಮನೆಯಲ್ಲಿ ವೆಡ್ಡಿಂಗ್ ಕಾರ್ಡ್ ಕೊಡೋದು ಅದೋ ಇದು ಅಂತ ಮನೆಯಲ್ಲಿ ತುಂಬಾ ಕೆಲಸ ಇತ್ತು. ಹೀಗಾಗಿ ಬರ್ಲಿಕ್ಕೆ ಲೇಟ್ ಆಯ್ತು. ದಯವಿಟ್ಟು ಮನ್ನಿಸ್ಬೇಕು ಮಹಾರಾಣಿಯವರು, ಮನ್ನಿಸ್ಬೇಕು. ಬಾಯಿ ಮುಚ್ಚಿ ನೋಡಿ. ಮದುವೆ ಆದ ಹೊಸದ್ರಲ್ಲಿ ಎಲ್ಲ ಗಂಡು ಹೆಣ್ಣಿಗೂ ಒಂದು ಆಸೆ ಇರುತ್ತೆ, ನಾವು ಹನಿಮೂನಿಗೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ. ನನ್ನ ಸಹಪಾಠಿಗಳೆಲ್ಲ ಹೋಗೋದನ್ನ ನೋಡಿದ್ರೆ ನನ್ನ ಮನಸ್ಸಿಗೆ ಅದೆಷ್ಟೊಂದು ಸಂಕಟವಾಗ್ತಿತ್ತು ಗೊತ್ತಾ. ಆದ್ರೆ ನಮ್ಮಿಬ್ಬರ ಮದುವೆ ದಿನ ಮಾತ್ರ ಯಾವತ್ತೂ ವಿರಹ ವೇದನೆಯಿಂದಲೇ ಮುಂದುವರಿತು. ಒಂದು ದಿನ ಕೂಡ ನಾವಿಬ್ಬರು ಸಂತೋಷವಾಗಿ ಇದ್ದಿದ್ದೇ ಇಲ್ಲ. ಒಟ್ಟಿನಲ್ಲಿ ನಾನು ಮಾತ್ರ ವಿರಹ ವೇದನೆಯಿಂದ ಬಳಲೋದೇ ಆಯ್ತು. ನೋಡು ಪದ್ಮ, ಬಾಳೆಂಬ ಯಾತ್ರೆಯಲ್ಲಿ ಜೀವನವೆಂಬ ಜಾತ್ರೆಯಲ್ಲಿ, ಬಾಳೆಂಬ ಯಾತ್ರೆಯಲ್ಲಿ ಜೀವನವೆಂಬ ಜಾತ್ರೆಯಲ್ಲಿ ಪ್ರೇಮವೆಂಬ ಅಮೃತ ಸದಾ ತುಂಬಿರಲಿ ಎಂಬುದೇ ನನ್ನ ಆಸೆ. ಪ್ರೀತಿ ಅನ್ನೋದು ಹಾಗಿರಿ, ಒಂದು ಸುಂದರವಾದ ಹೂ ಇದ್ದ ಹಾಗೆ. ಹೂವು ಬಾಡಿ ಹೋಗಬಹುದು, ಆದರೆ ಹೂವಿನ ಬೇರು ಮಾತ್ರ ಬಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾನು ಕೂಡ ನನ್ನ ಪ್ರೀತಿನ ಹೂವಿನ ಹಾಗೆ ನೋಡ್ಕೊಳ್ತೀನಿ. ನಿಮ್ಮನ್ನ ಮರೆಯೋದಕ್ಕೆ ಸಾಧ್ಯನಾ? ನನ್ನ ಪ್ರೀತಿಯ ಇನಿಯ ನೀವು, ಅದೆಂದಿಗೂ ಸಾಧ್ಯ ಇಲ್ಲ. ಅದೇನೇ ಅಲ್ಲ, ಮತ್ತೆ ಅಷ್ಟೊಂದು ಆಸೆಯನ್ನು ಹೊತ್ತವಳು ನೀನು ಇಷ್ಟಕ್ಕೆ ತಲೆಣಿಸುವುದೇ ಪದ್ಮ? ಅದೆಲ್ಲ ಇರಲಿ, ನಾನೇನೋ ಮರ್ತೆ ಅಂತ ಹೇಳ್ತೀರಾ, ಮತ್ತೆ ನೀವು ನನ್ನನ್ನು ಮರೆತು ಮತ್ತೆ ಯಾರನ್ನಾದರೂ? ಮದುವೆಯಾಗಿದ್ರೇನೆಂಬ ನಿನಗೆ ಅನುಮಾನವೇ? ಹೇ ಮಂಕೆ, ನಿನ್ನನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ತಿ ನೋಡುವಲ್ಲ ಈ ಧನಂಜಯ, ಗೊತ್ತಾಯ್ತಾ? ಹಾಗನ್ನೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಮನುಷ್ಯನಿಗೆ ಆಸೆ ಅನ್ನೋದು ಬಹಳ ಸ್ವಾಭಾವಿಕ. ಕಂಡ ವಸ್ತುಗಳನ್ನು ಇಷ್ಟಪಡೋದು ಮನಸ್ಸಿನ ಆತುರದ ನಿರ್ಧಾರ. ಹಾಗೆ ಮನುಷ್ಯನಿಗೆ ಆಸೆ ಕನಸುಗಳನ್ನೋದು ಯಾವತ್ತಿದ್ರೂ ಸ್ವಾಭಾವಿಕನೇ. ನೋಡು ಪದ್ಮ, ಆಸೆಗಳು ಇರುವುದು ಸಹಜ, ಆದರೆ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಅವರವರ ಕೈಯಲ್ಲಿರುತ್ತದೆ. ಅದನ್ನು ಕಂಡ ವಸ್ತುಗಳ ಕಂಡಾಕ್ಷಣ ಕೈ ಹಾಕುವುದು ಮಾನವನ ಧರ್ಮವಲ್ಲ. ಅಂತೆ ಬಲ್ಲವರು ಹೇಳಿದ್ದಾರಲ್ಲವೇ, ಅದನ್ನು ಕಂಡ ವಸ್ತುಗಳ ಕಂಡಾಕ್ಷಣ ಕೈ ಹಾಕುವುದು ಮಾನವನ ಧರ್ಮವಲ್ಲ ಎಂದು. ನಿನಗೆ ಅರ್ಥ ಆಯ್ತೆ? ಆಹಾ, ಅರ್ಥ ಆಯ್ತು. ನಮ್ಮಿಬ್ಬರ ಪ್ರೀತಿ ಎಂಬ ಸಾಗರದಲ್ಲಿ ಅದೆಷ್ಟೇ ಅಲೆಗಳು ಬಂದರೂ ಸಹ ಎಂದಿಗೂ ದುರಂತಕ್ಕೀಡಾಗಬಾರದು. ಅದನ್ನು ಕೂಡ ನಾನು ಬಯಸ್ತೀನಿ. ನನ್ನ ಪ್ರೀತಿ ಯಾವತ್ತಿದ್ರೂ ಪ್ರೇಮದ ಅಲೆಗಳಲ್ಲಿ ಸಾಗಬೇಕು ಅಂತ. ನಿಮಗೆ ಅರ್ಥ ಆಯ್ತಾ? ಅದೇನೇ ಇರಲಿ, ನಾವಿಬ್ರು ಹೊರಡೋಣವೇ? ಹೌದು, ನಿಮ್ಮ ಅಣ್ಣನವರ ವಧು ಯಾರು? ಪದ್ಮ, ತೆಗೆದುಕೋ ನೋಡಿ, ಇನ್ವಿಟೇಷನ್ ನೋಡು, ನಿನಗೆ ಗೊತ್ತಾಗುತ್ತೆ. ಇವರು ನಿಮ್ಮಣ್ಣನ ವಧುನಾ? ಹೌದು ಪದ್ಮ. ನಾನು ಏನು ಹೇಳೋದು ಹೊರಟಿದ್ದೀನಿ ಅಂದ್ರೆ, ಬೇಕಾದ್ರೆ ನೀವೇ ಇನ್ನೊಂದ್ಸರಿ ಓದ್ ನೋಡಿ. ಪದ್ಮ, ಇದನ್ನು ನಿನ್ಗೆ ಯಾರು ಕೊಟ್ರು? ಭಾರತಿ, ನನ್ನ ಬಾಲ್ಯದ ಗೆಳತಿ. ಅಯ್ಯೋ, ದಯಾನಂದ ಬೇರೆ ಯಾರು ಅಲ್ಲ ಕಣೆ, ನನ್ನ ಒಡ ಹುಟ್ಟಿದ ಸಹೋದರ. ಹೌದಾ? ಒಟ್ಟಿನಲ್ಲಿ ನಾ ಕಂಡ ಕನಸು ನನಸಾಯ್ತಲ್ಲ, ಅಷ್ಟೇ ಸಾಕು. ಕನಸು? ಏನದು ನಿನ್ನ ಕನಸು? ಏನಿಲ್ಲ, ನಾನು ಭಾರತಿ ಒಂದೇ ಮನೆಗೆ ಸೊಸೆಯಾಗಿ ಹೋದ್ರೆ ಹೇಗಿರುತ್ತೆ ಅಂತ ಅನಿಸ್ತಿತ್ತು. ಒಟ್ಟಿನಲ್ಲಿ ನಾನು ಅಂದುಕೊಂಡಂತೆ ಆಯ್ತಲ್ಲ. ಓ ಮೈ ಗಾಡ್, ನನ್ನಂತ ಪುಣ್ಯವಂತೇನೇ ಯಾರೂ ಇಲ್ಲ. ಹಾ ಸರಿ. ಇನ್ನೊಂದು ವಿಷಯ ಪದ್ಮ, ನಮ್ಮ ಸ್ನೇಹಿತ ರಜನಿ ನಾಳೆ ನಮ್ಮ ಮಿಲ್ ಮ್ಯಾನೇಜರ್ ಆಗಿ ಬರ್ತಾನೆ. ಹೌದಾ? ಹೌದು. ಒಟ್ಟಿನಲ್ಲಿ ಬಯಸದೆ ಬಂದ ಭಾಗ್ಯ ಅಂದ್ರೆ ಇದೆ ಅಂತ ಅನ್ಸುತ್ತೆ. ನನ್ನ ಪ್ರೀತಿಯ ಪ್ರಿಯಕರ ನನ್ನ ಮನೆಗೆ ಬರ್ತಾ ಇದ್ದಾನೆ. ಬರಲಿ, ಇದಕ್ಕಿಂತ ಅದೃಷ್ಟಶಾಲಿ ಬೇರೆ ಏನೂ ಇಲ್ಲ. ನಾನೇ ಭಾಗ್ಯವಂತಳು. ಸತ್ಯ ಹೇಳಬೇಕು ಅಂದ್ರೆ ಆ ದೇವರು ಒದಗಿಸಿಕೊಟ್ಟಂತ ಸಂದರ್ಭ ಇದೆ ಅಂತ ಅನ್ಸುತ್ತೆ. ಪದ್ಮ, ಏ ಪದ್ಮ, ಏನ್ ಕನಸು ಕಾಣ್ತಾ ಇದೆಯೇನೆ? ಏನಿಲ್ಲ ರೀ, ಮುಂದೆ ನಮ್ಮಿಬ್ಬರ ಜೀವನ ನೆನೆಸ್ಕೊಂಡು ನಮ್ಮ ಸುಖ ಸಂಸಾರ ಹೇಗಿರ್ಬೋದು ಅಂತ ನೆನೆಸ್ಕೊಳ್ತಾ ಇದ್ದೆ ಅಷ್ಟೇ. ನೋಡು ಪದ್ಮ, ಕನಸು ಕನಸಾಗಿ ಇರಬಾರ್ದು, ಅವು ನನಸಾಗಬೇಕು. ಅಂದ್ರೆ ಅಂದ್ರೆ ಹೀಗೆ.
ಬನ್ನಿ ಹೋಗೋಣವೆ. ಓಕೆ, ಹೋಗೋಣ ಬಾ. ಧನಂಜಯಂ ಪದ್ಮಂ ಸುಬನಂ ತದೇವಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುದೇವೋ ಮಹೇಶ್ವರ. ಹಾರ ಬದಲಾಯಿಸ್ಕೊಳ್ಳಿ. ಬನ್ನಿ, ಎಲ್ಲರೂ ಅಕ್ಷತೆಯನ್ನು ತೆಗೆದುಕೊಳ್ಳಿ. ಈಗ ಬಂದೇನು ಹೋ ಧನಂಜಯ? ಹೌದಣ್ಣ, ಇದೀಗ ತಾನೇ ಬಂದೆ. ಹಾ ಅಣ್ಣ, ಇವಳೇ ನನ್ನ ಸತಿ ಪದ್ಮ. ಪದ್ಮ ಎಲ್ಲದ ಬೇಗ ಮದ್ವೆ ಅಲ್ವಾ, ರೆಡಿ ಆಗ್ತಾವಳೆ. ಹೌದಣ್ಣ, ಇದೀಗ ತಾನೇ ಬಂದೆ. ಹಾ ಅಣ್ಣ, ಇವಳೇ ನನ್ನ ಸತಿ ಪದ್ಮ ಅಂತ. ಪದ್ಮ, ಅಣ್ಣ ಮತ್ತು ಅಪ್ಪಾಜಿ ಅವರಿಗೆ ಕಾಲಿಗೆ ನಮಸ್ಕರಿಸು. ಅಂದ್ರೆ ಆಲ್ರೆಡಿ ಮದುವೆ ಆಗ್ಬಿಟ್ಟಿರಾ? ನಾವಿಬ್ಬರಾಗಿದ್ದೇವೆ. ಅಲ್ಲೇ ಅಪ್ಪಾಜಿ ಮತ್ತೆ ಅಮ್ಮನ ಭಾವಚಿತ್ರಕ್ಕೆ ನಮಸ್ಕರಿಸಿ ಬಿಡಮ್ಮ. ಧನಂಜಯ, ಏನು ವಿಚಾರ ಮಾಡ್ತೀರಿ ಅಲ್ಲ? ನನ್ನ ಸ್ನೇಹಿತ ರಜನಿ ಇನ್ನೂ ಏಕೆ ಬರಲಿಲ್ಲ ಅಂತ. ಅದು ಅಲ್ಲಿ ಯಾರೋ ಬಂದ್ರು ನೋಡು ಧನಂಜಯ. ಹಾ ಹೌದಣ್ಣ, ಅವನೇ ನನ್ನ ಸ್ನೇಹಿತ ರಜನಿ. ಹಲೋ ಧನಂಜಯ. ಹಲೋ ರಜನಿ, ನೀನು ಬರ್ತೀಯಾ ಇಲ್ಲ ಅನ್ಕೊಂಡಿದ್ದೆ, ಅಂತೂ ಮದುವೆಗೆ ಬಂದಲ್ಲ. ಇಂಥ ಶುಭ ಕಾರ್ಯಕ್ಕೆ ಈ ರಜನಿಕಾಂತ್ ಬರದೇ ಇರುವನೇ ಧನಂಜಯ? ಅಣ್ಣ, ಇವನೇ ನನ್ನ ಸ್ನೇಹಿತ ರಜನಿ ಅಂತ. ನನ್ನ ಮಿಲ್ ಮ್ಯಾನೇಜರ್ ಆಗಿ ಹೊಸದಾಗಿ ಒಬ್ರು ಬರ್ತಾ ಇದ್ರು ಅಂತ ಹೇಳಿದ್ರಲ್ಲ, ಇವರೇ ರಜನಿ ಅಂತ. ರಜನಿ ನನ್ನ ಸಹೋದರ ದಯಾನಂದ್. ಪರವಾಗಿಲ್ಲ, ಇವನೇಕೆ ಇಲ್ಲಿಗೆ ಬಂದ? ಅದೊಂದು ದಿನ ನನ್ನ ಮಡದಿ ಭಾರತಿ ಬೆನ್ನಿಂದ ತಿರುಗಾಡಿದ ನಾಯಿ, ಅದರಲ್ಲೂ ನನ್ನ ತಮ್ಮನ ಸ್ನೇಹಿತ, ಮೇಲಾಗಿ ನಮ್ಮ ಫ್ಯಾಕ್ಟರಿಯ ಮಿಲ್ ಮ್ಯಾನೇಜರ್. ಇದರಲ್ಲಿ ಏನೋ ಗುಟ್ಟಡಗಿದೆ. ಇರಲಿ, ಇದನ್ನು ನೋಡೋಣ. ಮುಂದಿನದಾಗ ಭಗವಂತನ ಇಚ್ಛೆ. ಹಾ ಅತ್ತಿಗೆ. ಅಣ್ಣ ರಜನಿ, ಇವರೇ ನಮ್ಮ ಅತ್ತಿಗೆಯವರು. ನಮಸ್ಕಾರ. ದಯಾನಂದ, ನಿನ್ನ ಸ್ನೇಹಿತರೆಲ್ಲರೂ ಬಂದಿದ್ದಾರೆ, ಸಮಯ ಮೀರುತ್ತಾ ಬಂದಿತ್ತು. ಅಪ್ಪಾಜಿ, ಬರುವವರೆಲ್ಲರೂ ಬಂದಿದ್ದಾರೆ. ಆದರೆ ಹಸೆಮಣೆ ಮೇಲೆ ಕುಳಿತು ಹಸನ್ಮುಖರಾಗಿ ಕುಳಿತಿರುವ ಸಂತೋಷ ಪಡುವ ತಾಯಿ ಬರಲಿಲ್ಲ ಅಪ್ಪಾಜಿ, ತಾಯಿ ಬರಲಿಲ್ಲ. ನೋಡು ದಯಾನಂದ, ಅವಳು ಬರುವಂತ ಊರಿಗೆ ಹೋಗಿದ್ದರೆ ಬರುತ್ತಿದ್ದಳು, ಆದರೆ ಅವಳು ಮರಳಿ ಬಾರದ ಊರಿಗೆ ಹೋಗಿದ್ದಾಳಪ್ಪ, ಮರಳಿ ಬಾರದ ಊರಿಗೆ ಹೋಗಿದ್ದಾಳೆ. ಏಕೆ? ನಾನಿಲ್ಲವೇ? ನಿನ್ನ ತಮ್ಮನಿಲ್ಲವೇ? ಅಣ್ಣ, ತಾಯಿಯ ಮಮತೆಯನ್ನು ಕಾಣದ ಮತ್ತು ತಾಯಿಯ ಕೈಯಿಂದ ಅಕ್ಷತೆ ಹಾಕಿಸಿಕೊಳ್ಳುವ ಭಾಗ್ಯವನ್ನು ನಾವಿಬ್ಬರು ಪಡೆದುಕೊಂಡು ಬಂದಿಲ್ಲ ಅಂದ ಮೇಲೆ ತಾಯಿಯ ಬಗ್ಗೆ ವಿಚಾರಿಸುವುದರಲ್ಲಿ ಏನಿದೆ ಅಣ್ಣ? ಅವಳು ಮತ್ತೇನಾದರೂ ಮರಳಿ ಬರುವಳೆ ಅಣ್ಣ. ದುಃಖಿಸಬೇಡಣ್ಣ, ದುಃಖಿಸಬೇಡ. ಪುರೋಹಿತರೆ, ಸಮಯ ಮೀರುತ್ತಾ ಬಂದಿತ್ತು, ಮಂತ್ರವನ್ನು ಪ್ರಾರಂಭಿಸಿ. ಶುಭಲಗ್ನಂ ಸಾಹುದಾನಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಾರ ಬದಲಾಯಿಸ್ಕೊಳಮ್ಮ. ಸ್ವಾಮಿ ಸ್ವಾಮಿ ಸ್ವಾಮಿ
ನಿಮ್ಮ ನಾಮಧೇಯ ಕೋಳಿಮಯ್ಯ ಅಂತ ಸ್ವಾಮಿ. ನಿಜವೇ ಸ್ವಾಮಿ? ನಮ್ಮ ಅವತಾರ ಎಲ್ಲಿದ್ದರೂ ನಿಜವೇ? ಹಾಗೆ ಆಗ್ಲಿ ಸ್ವಾಮಿ. ಅಕ್ಷತ ಗುರು ಬ್ರಹ್ಮ ಸ್ವಾಮಿ, ಮಾಂಗಲ್ಯ ಯಾಕೆತ್ರಿ ಶಿವೆ ಸ್ವಾಮಿ, ಸರ್ವಾಧಿಕ ಯಾಕೆತ್ರಿ? ಸಾಧಿಕೆ ಹಿರಣ್ಯಂ ತ್ರಯಂ ಗೌರಿ ನಾರಾಯಣೇ ನಮೋಸ್ತುತೆ. ಬರ್ತಾವ್ರಿ ಏನವ? ಏ ಗಂಟೆಪ್ಪ, ಊಟ ಮುಗಿಸ್ಕೊಂಡು ಹೋಗಪ್ಪ. ಹಂಗ ಹೋಗ್ಬೇಡ, ಕೇಸರಿ ಬಾತ್ ಮಾಡ್ಸೇವಿ. ಇಲ್ಲಿ ಬಿಡ್ವಲ್ಲ ನೀನು ತುಂಟಾಟ ನೀನು. ಇನ್ನೂ ಸ್ವಲ್ಪ ಬಿಟ್ಟಪ್ಪ ನನ್ನ ಮಗಳು ಸೇರಿ ಪತ್ರಿಕೆ ಮಾಡ್ತಾಳಪ್ಪ. ಶುಭಾಶಯ ಶುಭಾಶಯ ಮಧುಮಗನಿಗೂ ಮಧುಮಗಳಿಗೂ ಶುಭಾಶಯ. ಹೊಸ ಹರೆಯದ ಹೊಸ ಜೋಡಿಗೆ ಶುಭಾಶಯ. ಸ್ವಾಮಿ ಸ್ವಾಮಿ ಯಾಪ ಸ್ವಾಮಿ ಅಲ್ಲ ದಯಾನಂದಣ್ಣ, ಓ ದಯಾನಂದಣ್ಣ, ಹೋಗಿ ಬರ್ತಾವ್ ಇಲ್ಲಿಗೆ ಬಾತ್ ಊಟ ಮಾಡ್ಕೊಂಡು. ಚುಕ್ಕಿ 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 ತಾರೆಗಳ ಪೂಜರಿ
ಮಾಡ್ಕೊಂಡು ಹೋಗ್ರಿ ಬಾ. ದಯಾನಂದಣ್ಣ ನಾವು ಹೋಗಿ ಬರ್ತಾವ. ದಯಾನಂದಣ್ಣ ನಾವು ಹೋಗಿ ಬರ್ತಾವ. ಊಟ ಮುಗಿಸಿ ಪಾಲ್ ದೌಲ್ಯ ಊಟ ಮಾಡ್ತಾವ. ಬಾ ಮಲೇಸಿಯ. ಯಾಕೋ ನೀನ್ ಇನ್ನೂ ಮದುವೆಗಿಲ್ಲನು? ಇಲ್ಲಪ್ಪ, ಇನ್ನು ಬೇಚಾಡಕತ್ತೇವಿ. ನೀನು ಮದುವೆ ಆದಿಪ್ಪ, ಆರಾಮಾದಿ. ನಾವು ಪ್ರಯತ್ನ ಮಾಡಾಕ್ತಪ್ಪ ಇನ್ನ. ಇವ್ರ ಮದ್ವೆ ಎಲ್ಲ ಮಾಡ್ತೀನಿ. ನಾವು ನನ್ನ ಮದ್ವೆ ಯಾವಾಗ ಮಾಡಿ ನಿಮ್ಮವ್ ನೀನು ನಿಮ್ಮವ್ರು ನೀನ್ ಮ್ಯಾಲ್ ದಿಗರ್ ಕಂಡ್ರು ನನಗೆ ಯಾರು ಮದ್ವೆ ಮಾಡೋರು? ಯಪ್ಪ ಇಲ್ಲೇ ನನ್ನ ಮಗಳು ಬಿಟ್ಟನಪ್ಪ ಅಂದ್ರ ಜೆರಾಕ್ಸ್ ಅಂಗಡಿ ಮಾತ್ರ ಇಡೋದು ಕಾಯಮ. ಬಾರ ಹೋಗೋಣ ಮನೆಗೆ. ತಡಿ, ಅವ್ರ ಮದ್ವೆ ಆಗಾರ ಉಣ್ಣಕ್ಕೆ ಏನ್ ಮಾಡ್ಯಾರ ಕೇಳೋಣ. ಅವ್ರ ಮದುವೆ ಹೋಗಾರ ಬಾರ ಹೊಣಮನಿಗೆ ಹೋಗೋಣ ಮನೆಗೆ. ದಯಾನಂದ, ರಜನಿ ಇವರೇ ನಮ್ಮ ಅತ್ತಿಗೆ ಅವರು. ದಯಾನಂದ, ಧನಂಜಯ, ನೀವಿಬ್ಬರು ನನ್ನೆರಡು ಕಂಗಳಿದ್ದಂತೆ. ನಿಮಗೊಂದು ಮಾತನ್ನು ಹೇಳ್ತೇನಪ್ಪ. ಹೆತ್ತವರ ಹೆಸರು ತರುವ ಪುತ್ರರು ನೀವು ಆಗಬೇಕು. ಈ ಮನೆಯು ಮರ್ಯಾದೆ ಮಂದಿರವಾಗಬೇಕು, ಆ ಸ್ಮಶಾನವಾಗಬಾರದು. ತಿಳಿಯುತ್ತೆ? ಅಂತ ಮಾತಿಗೆ ಮಾವ. ನೋಡಮ್ಮ, ಬುದ್ಧಿ ಹೇಳುವುದು ಹಿರಿಯರ ಕರ್ತವ್ಯವಲ್ಲವೇ? ಅದಕ್ಕಾಗಿ ಹೇಳುವನಮ್ಮ. ಅಣ್ಣ, ಇಂದಿನಿಂದ ರಜನಿಯವರು ನಮ್ಮ ಮಿಲ್ ಮ್ಯಾನೇಜರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಹಿಂದೆ ತಾವು ಏನು ಕೆಲಸ ಮಾಡ್ತಿರ್ಬಿರಿ? ಮೈಸೂರಿನ ಸ್ಟೀಲ್ ಫ್ಯಾಕ್ಟರಿಯೊಂದರಲ್ಲಿ ಮ್ಯಾನೇಜರ್ನಾಗಿ ಕೆಲಸ ನಿರ್ವಹಿಸ್ತಿದ್ದೆ. ಅಲ್ಲೇ ಇರೋಣ ಅಂದರೆ ನಿಂತಮ್ಮ ಅಂದರೆ ನನ್ನ ಪ್ರಾಣ ಸ್ನೇಹಿತ ಧನಂಜಯ ಇಲ್ಲಿಯೇ ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿಕೊಂಡಿರುವಿ ಅಂತ ಕರ್ಕೊಂಡು ಬಂದರು. ಇವರು ಕ್ವಾಲಿಫಿಕೇಶನ್ BCom. ಪರವಾಗಿಲ್ಲ ಧನಂಜಯ, ಇಂದಿನ ನಮ್ಮ ಫ್ಯಾಕ್ಟರಿ ಹಿರಿದಿನದ ಜವಾಬ್ದಾರಿ ನಿನಗೊಪ್ಪಿಸಿರುವೆ. ಚೆನ್ನಾಗಿ ನೋಡಿಕೊಂಡು ಹೋಗುವ ಹೊಣೆ ನಿನ್ನದು. ಹಾಗೆ ಆಗಲಿ ಅಣ್ಣ, ಆದರೆ ನನಗಿಂತಲೂ ಹೆಚ್ಚಿನ ಜವಾಬ್ದಾರಿ ನಮ್ಮ ಮಿಲ್ ಮ್ಯಾನೇಜರ್ ರಜನಿ ಅವ್ರದಲ್ಲವೇ? ಆಹಾ, ಅಂತ ಮಾತಕ್ಕೆ ಮಿತ್ರ, ಬರೀ ರಜನಿ ಅಂತ ಕರೆದ್ರೆ ಸಾಕು. ಓಕೆ, ಹಾಗೆ ಆಗಲಿ. ಸರಿ ಬನ್ನಿ, ಎಲ್ಲರೂ ಸೇರಿ ಇದೇ ಸಂತೋಷಕ್ಕೆ ಊಟ ಮಾಡೋಣ. ಓಕೆ ಬನ್ನಿ ಹೋಗೋಣ. ಭಾರತಿ, ನಿನ್ನ ಮುಖ ಬೇಕೆ ಬಾಡಿದೆ ಹೇಳು. ಸ್ವಾಮಿ, ನನ್ನ ಮದುವೆ ಸಂಭ್ರಮದಲ್ಲಿ ಅದೇ ಕನಸು ಕಾಣ್ತಾ ನಾನು ಮಲಗಬೇಕಾದೆ. ನಮ್ಮಿಬ್ಬರಿಗೂ ನವ ಕುಮಾರನಂತ ಮಗು ಹುಟ್ಟಿತು. ಆದ್ರೆ ಆ ಮಗುವಿಗೆ ಏನೋ ಸಂಕಟ ಬಂದಿದೆ. ಭಾರತಿ, ನಮ್ಮಿಂದ ದೂರ ಆಗಿದ್ದಾನೆ. ನಾವು ಈ ಮನೆ ಬಿಟ್ಟೆ ಹೋಗಿದ್ವಿ ಅನ್ನುವ ಆತಂಕದಲ್ಲಿ ಏನೇನೋ ಕನಸುಗಳು ಬಂತು. ನನಗೆ ತುಂಬಾ ದುಃಖವಾಗ್ತಾ ಇದೆ. ಭಾರತಿ, ನಾವು ಕಂಡ ಕನಸುಗಳು ನೆನಸಾಗುವೆ. ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಬಾರದು. ಜೀವನ ಎಂಬ ಸಾಗರ ಇದ್ದಾಗ ಸಾಗರದಲ್ಲಿ ಸಾಗುವಾಗ ನೌಕೆ ನಾವಿಕರಾಗಬೇಕು. ಆ ನೌಕೆ ಮುಳುಗುವುದೆಂದರೆ ಆ ಧೈರ್ಯ ಪಟ್ಟರೆ ಹೀಗೆ. ಆ ನೌಕೆಯನ್ನು ದಡ ಸೇರಿಸುವುದು ನಮ್ಮ ಕರ್ತವ್ಯ ಅಲ್ಲವೇ ಭಾರತಿ? ಹಾಗೆ ಆಗ್ಲಿ ಸ್ವಾಮಿ. ಅದೇನೋ ಅಂತಾರಲ್ಲ, ಬಂದದ್ದು ಬರಲಿ, ಭಗವಂತನ ದಯೆ ಇರ್ಲಿ ಅನ್ನುವ ಹಾಗೆ ಎಲ್ಲವೂ ದೇವರ ಮೇಲೆ ಬಿಟ್ರಾಯ್ತು. ಬನ್ನಿ ಊಟ ಮಾಡೋಣ. ಭಾರತಿ, ಮದುವೆಯಾದ ಹೊಸತರಲ್ಲಿ ಊಟ ಯಾರಿಗೆ ಬೇಕು? ಮತ್ತೇನ್ ಬೇಕು? ಈ ಕೆಂಪದುಟಿಯಿಂದ ಒಂದು ಹಾಡನ್ನಾದರೂ ಹಾಡಬಾರದೆ? ಹಾಡ್ಲೇಬೇಕಾ? ಮತ್ತೆ ಸರಿ.
ಬರ್ರಿ, ಮದುವೆ ಆದ ನನಗೆ ನಾಚಿಕೆ ಇಲ್ಲ, ನಿಮ್ಗೆ ಯಾಕ್ರಿ ನಾಚಿಕೆ? ಹಾ, ಬನ್ನಿ ಊಟ ಮಾಡುವಂತ.